ಕನ್ನಡದಲ್ಲಿ ಬರೀರಿ. ಅದು ರಘು ಸರ್ ಅಂದ್ರೆ ಒಂದು ರೆಸ್ಪೆಕ್ಟ್. ಮಗ ರಘು ಬಾರ, ನೀನ್ ಆ ಪ್ರಿನ್ಸಿಪಾಲ್ ಬಂದ್ರೆ ರೆಸ್ಪೆಕ್ಟ್ ಅಲ್ಲ ಸರ್, ಅದು ರೆಸ್ಪೆಕ್ಟ್ ಅಂದ್ರೆ ಪ್ರಿನ್ಸಿಪಲ್ ರಘು ಸರ್ ಬನ್ನಿ ಸರ್ ಕ್ಲಾಸ್ ಆಚೆ ಹೋಗು. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ನಮ್ ತಂದೆ ತಾಯಿ ಬಗ್ಗೆ ಮಾತಾಡ್ತಾ ಇದ್ದೆ. ನಮ್ ತಂದೆ ತಾಯಿ ಬಗ್ಗೆ ಮಾತಾಡೋದು ನೀವ್ಯಾರು ಸರ್? ನೀವ್ಯಾರು? ನಾನು ಸಾರಿ ಸರ್. ಬೈಗನ್. ರೆಸ್ಪೆಕ್ಟ್ ಯಾವತ್ತು ನಾವ್ ಯಾರಿಂದನೂ ಕೇಳಕ್ ಆಗಲ್ಲ. ನನ್ನಿಂದ ಹೆಂಗ್ ಕೇಳ್ತಾ ಇದ್ರ ನೀವು? ಇಲ್ಲಿಗೆ ಬಂದೆ, ಯಾರ ಕಾಯಿದ್ರು ಇವ್ರ ಕೈಗೆ ಸಿಕ್ತಂತ ಪ್ರತಿ ಕ್ಷಣ ಪ್ರತಿ ದಿನ ಇಲ್ಲಿರೋವರೆಗೂ ನಾವು ಅನ್ಭವಿಸ್ತಾನೆ ಇರ್ಬೇಕು. ಕಣ್ಣಲ್ಲಿ ಪೆರ್ಲಿಟ್ಟು ಆಟ ಆಡಿಸ್ತಾ ಇರ್ತೀವಿ. ನಾನ್ ಸೀನಿಯರು, ನೀನ್ ಜೂನಿಯರು, ನಾನು ಪಂಟ್ರು ಫೈಟ್ರು ಅಂತ ನಮ್ಗೆ ಅಡ್ಡ ಬರ್ಬೇಡಿ. ಏಜು ಸೈಜು ನೋಡುದಿಲ್ಲ, ಸೀಜ್ ಮಾಡಿ ಸೀಲ್ ಹೊಡೆದ್ಬಿಟ್ಟು ಯಾರು ಕಾಂಪಿಟೇಟರ್ ಆಗಿ ತಗೊಂಡಿಲ್ಲ ಮೇಡಮ್. ಟ್ರಿಗರ್ ಮಾಡಿದ್ರೆ ನೆಕ್ಸ್ಟ್ ಅದು ನೀನ್ ಅವಾಗ ಏನೋ ಹೊಡೆದಲ್ಲ ನನಗೆ ತಮಾಷೆಗೆ ಅಂತಲ್ಲ. ಈಗ ಅದೇ ತಮಾಷೆಗೆ ನಾನೇನಾರು ಎತ್ತಿ ರಪ್ಪ ಅಂತ ನೀನ್ ಹೊಡೆದಿರೋ ನೀನ್ ತಗೋತಿದ್ರೆ ಮೇಡಮ್. ಚೀಪು ಚೀಪ್ ಅಂತಿರಲ್ಲ, ಇದು ಚೀಪ್ ಯಾರು ಮೇಡಮ್? ನೀವು ಚೀಪು, ನನ್ ಚೀಪಾ? ಚೀಪ್ ನೀವು ಯಾರು ತಾಕಬೇಕು. ಭಾವನಾತ್ಮಕವಾದ ಜೀವಿ ನಾನು. ಅಣ್ಣ ಇದು ಮಲ್ಲಮ್ಮ ಮರ್ತಬಿಟ್ಟ. ಮಲ್ಲಮ್ಮ ಇಲ್ಲಿ ನೀನು ಟ್ರೈ ಮಾಡೋದಿಲ್ಲ. ಇನ್ನ ಒಳಗಡೆ ಎಷ್ಟಿದೆ ಆ ಕೆಸರು. ಮೀಟರ್ ಇದ್ರೆ ಲಡಾಯಿಸ್ಬೇಕು, ಜೊತೆ ಎತ್ಕೊಂಡ್ ಕಟ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಲಡಾಯಿಸ್ಬಾರ್ದು. ಕಾಗ್ದೆ ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ. ಅದ್ಭುತ. ನೋಡ್ರಿ ಎಷ್ಟು ಗಾಂಚಲಿ ಮಾಡ್ತಾರೆ. ಬೇಜಾನೈತಿ, ಟಾಪ್ ಟು ಬಾಟಮ್ ಗಾಂಚಲಿ. ಉತ್ತಾನೆ ಬಂದಿರೋದು ಹೆಂಗ್ ಬೈತದೆ. ನಿನ್ನ ಪಾಯಿಂಟ್ ಆಫ್ ವ್ಯೂ ಅದು ಕಂಫರ್ಟಬಿಲಿಟಿ ಅಂದ್ರೆ ಬೇರೆಯವ್ರ ಪಾಯಿಂಟ್ ಆಫ್ ವ್ಯೂ. ಈಗ ನಾನ್ ಏನಾದ್ರು ಬೇರೆಯವ್ರ ಜೊತೆ ಮಾತ್ರ ಕಾವ್ ಅನ್ಕೋದು ಅದು ಕಂಫರ್ಟಬಲ್. ಅದೇ ಹೇಳ್ತಿರೋದು. ನೀನ್ ಬಂದ್ಬಿಟ್ಟು ಇಲ್ಲಿ ನನ್ ದೋಸೆ ತೂತ ಅಂತ ನಿನ್ ಮುದ್ದೇನೆ ತೂತಾಗೈತಲ್ಲ. ಆಯ್ತು, ಆಮೇಲೆ ನಿನ್ ಮುದ್ದೆ ರೊಟ್ಟಿ ಕಲ್ಲೇ ತೂತು. ರೊಟ್ಟಿ ಕಲ್ಲಿರ್ತದ ಗೊತ್ತಾ? ಅಲ್ಲೇ ಅದೇ ತೂತು ನಿಂದು. ನಿನಗೆ ಬಂತು ಟೈಮು. ಮೂಟೆ ಕಟ್ತಾರೆ. ಯಾವ ಮೋರಿ, ರಸ್ತೆ, ರೈಲ್ವೆ. ಮೇಡಮ್ ಮಿಂಚಿಲ್ ಏನಾರ ಏ ಅಂತ ಇದ್ದೀರಿ, ಏ ಅಶ್ವಿನಿ ಮೇಡಮ್ ಅಂತ ಕರಿತೀವಿ. ಗೇಟ್ ಹತ್ರ ಬಂದು ನಾನು ಮನೆಗೆ ಹೋಯ್ತೀನಿ ಅಂದ್ರೆ ಹೋಗಿ ನಾವೇನ್ ಬೇಡ ಅಂತ ಇಟ್ಕೊಂಡಿದ್ದೀವಿ ನಿಮ್ನ. ನಿನ್ನಂತವ್ರು ನೋಡಿದೀರಾ, ಆದ್ರೆ ನನ್ನ ನೋಡಿರಲ್ಲ. ಒಂದ್ ಕವನ ಇದೆ ಹೇಳ. ಹಾ ಹೇಳಿ. ಸೂಪರ್, ಸಖತ್ತಾಗಿತ್ತು. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ನಿನ್ನ ಡಬ್ಬ ನೋಡಿದ್ದೀನಿ ಒಂಥರ ನಗುನು ಡೋನ್ಗಳೇ. ಲೈಫಲ್ಲಿ ಯಾರನ್ನು ಕೇರೆ ಮಾಡೇ ಇಲ್ಲ. ಬಂದ್ರೆ ಬೆಟ್ಟ, ಹೋದ್ರೆ ಟಾಟಾ, ಟಾಪ್ ಟು ಬಾಟಮ್ ಗಾಂಚಲಿ. ಆ ಗಾಂಚಲಿನ ಗಲಿಬಿಲಿ ಮಾಡಿ ಮೋರಿಗೆ ಹಾಕೊಂಡು ನನಗೆ ಗೊತ್ತು. ಗಾಂಚಲಿ ಯಾವತ್ತಾರು ನಿನಗೆ ನಾನು ಬಡವ ಅಂತ ಹೇಳಿದ್ದೀನಿ. ನಾನು ಬನಿಯನ್ ಹಾಕೋರು ಯಾವ ತರ ಬಡವ ಬನಿಯನ್ ಹಾಕ್ಯಾನ, ಬಡವ ಮಾತ್ರ ಬನಿಯನ್ ಹಾಕ್ಯಾನ. ತಿರ್ಗತಾನೆ. ಹೌದು, ಏನ್ಲ ಶಿಷ್ಯ ಬೆಳಿಗ್ಗೆನೆ ತಲೆಗುಳ ಬಿಡ್ತಾ ಇದೆಯಲ್ಲೋ. ಸೆಕೆಂಡ್ಸ್ ಕನ್ನಡ ಅದು 100 ಕುರಿ ಅವೆ. ಹೌದು 100 ಕುರಿ ಅವೆ. 100 ಕುರಿ ಇಲ್ಲ. 100 ಕುರಿ ಇಟ್ಬಿಟ್ಟು ಪಾರ ಮಾಡ್ಬೇಕು ಅನ್ಕೋದವ್ರು ಇನ್ನೂ ಕುರಿ ತಂದಿಲ್ಲ. ಇನ್ನೊಂದು ಯಾವಾಗ್ಲೂ ಹೇಳ್ತಾ ಇರ್ತಾರೆ, ನಾನು ಗೆಲ್ಲಕ್ ಬಂದಿಲ್ಲ, ಸೋಲಕ್ ಬಂದಿದ್ದೀನಿ ಅಂತ. ಈಗ ನೀವು ಈ ಕೈಲಿ ನನ್ನ ಹಿಡ್ಕೊಂಡಿರ್ತೀರಣ್ಣ, ಈ ಕೈಲಿ ಅವ್ರು ಹಿಡ್ಕೊಂಡಿರ್ತೀರಾ. ನೀವು ಸದಸ್ಯ ಗೆಲ್ಬೇಕು ಅಂತ ಕೈ ಎತ್ತು ಕೊಯ್ತಾ ಇರ್ತೀರ. ಅವರು ಬೇಡ, ಸೋಲ್ಬೇಕು. ಎತ್ಬೇಡಿ ಸರ್, ಕೈ ಎತ್ಬೇಡಿ, ಸೋಲ್ಬೇಕು ಅಂತಾರ. ಯಾವ